ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಬಹುದೇವ? ನೀನೋರ್ವ ರಾಜಕುಟುಂಬದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಓರ್ವ ಶಿವಯೋಗಿಯಂತೆ ಕಾಣುವೆ. ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಮೋಸವಲ್ಲ, ಮುನಿಯೋರ್ವನ ಅಹಂಕಾರವನ್ನು ಗಿಟ್ಟಿಸಲು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಶಾಂತನಾದ ಪ್ರಭುದೇವ, ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುವೆ? ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೋ ಪ್ರಾಯಶ್ಚಿತ್ತ. ಮೂರಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ಯಾವ ಮಹಾಮುನಿಯು ತನ್ನ ಮಹತ್ತರವಾದ ಧರ್ಮವನ್ನೇ ಸ್ಥಾಪಿಸಿರುವನು. ಆ ಧರ್ಮಕ್ಕೆ ನೇರೆಲ್ಲರೂ ಅವಿರ್ಭಾಗ. ನೇರದೇ ವಿಶ್ರಾಮನಾಗಿ ಅಷ್ಟವಸುವಿಗೆ ದೇವನಾಗಿ ಅಷ್ಟಮಹಾಲಕ್ಷ್ಮಿಯಿಂದ ಪರಿಶೋಧಿಸುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವಿತ್ತು. ಇದೇ ಅತ್ಯಂತ ಶಾಮ ಶಾಮ. ನಿನಗೆ ನೀನೇ ಗುರುವೆಂದು ಹಂಬಲಿಸಿ ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗೆ ಯಾವ ತೊಂದರೆಯೂ ಇಲ್ಲ.
ಶ್ರೀಮನ್ ಲಕ್ಷ್ಮೀನಾರಾಯಣನು ಪರಮೇಶ್ವರನನ್ನು ಕರೆದುಕೊಂಡು ಸುರಸತ್ರಯಾಗಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಹಟ್ಟಹಾಸದಿಂದ ಮೆರೆಯುತ್ತಿದ್ದ ಭೃಗು ಋಷಿಯನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರಣದತ್ತ ಹೊರಟಿರುವುದು. ಅತ್ತ ಕಡೆ ದೇವತೆಗಳೆಲ್ಲರೂ ಬ್ರಹ್ಮನೊಡನೆ ಜೊತೆಗೂಡಿ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಬಹು ಸಂಭ್ರಮದಿಂದ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಲು ನೆರೆದಿರುವುದು. ಅಲ್ಲದೆ ಅಲ್ಲಿಗೆ ಆ ದಕ್ಷನಿಗೂ ಬರಲು ಅಧಿಕಾರ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡುವುದರಿಂದ ಆ ದಕ್ಷನು ಅಸಮಾಧಾನಗೊಂಡರೂ ಅಸಮಾಧಾನವಾಗಬಹುದು. ಇರಲಿ, ನಾನೀಗ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವುದು. ಶಿವೋ ಶಿವೋ. ಓ, ಶಿವಭಕ್ತ ಶಿಖಾಮಣಿಯಾದ ದದೀಚಿ ದೇವರು ಇತ್ತಲೇ ಬರುತ್ತಿರುವನು. ಬ್ರಹ್ಮಚಾರಿಗೆ ನಮಸ್ಕರಿಸಿಕೊಂಡು ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ ಒಟ್ಟದೇವ, ಬ್ರಹ್ಮಾಂಡವನ್ನು ಒಳಗೊಂಡಿರುವ ಆ ಚಿದ್ರೂಪಿಯಾದ ಆ ಪರಮೇಶ್ವರ ರಾಮಾಮೃತವು ನನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸುವಾಗ ಸುಖವಲ್ಲದೆ ಮತ್ತೆ ದದೀಚಿ ದೇವ, ಪರಮೇಶ್ವರನ ಭಕ್ತರುಗಳಲ್ಲೆಲ್ಲ ಮೊದಲಿಗನ್ನು ನೀನಲ್ಲವೇ? ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ನಾನು ಏನೇನು ಅದಿರಲಿ, ನೀನು ಎಲ್ಲಿಗೆ ಹೊರಟಿರುವೆ? ಸೂರ್ಯಾಸ್ತಮನ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚದರಿ ಹಾರಿ ಹೋಗುವಂತೆ ಆ ಸುರಮನಿ ದೇವತೆಗಳು ತಮ್ಮ ತಮ್ಮ ಜನ್ಮ ಸಾಧ್ಯಗಾಗಿ ಆ ಪರಮೇಶ್ವರ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಸರವಣ ತೀರದಲ್ಲಿ ಸೇರುತ್ತದೆ. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ಹೋಗುತ್ತದೆ. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುವ ಆ ಸುರಸತ್ರಯಾಗುವುದು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೊರಡಬೇಕು. ಹಾಗೇ ಮಾಡಿ. ಮಹಾದೇವ ಮಹಾದೇವ. ನಾರದ ನಿಧಿಯೇ ನೀನೆ, ಸಂಸಾರದ ಚಕ್ರದ ಅಂಗನ್ನು ದೂರ ಮಾಡಿ ದುರ್ಗಂಧವನ್ನು ಬಿಟ್ಟಿ ಪರಿಶೋಧಿಸಲ್ಪಡುವ ಸುಗಂಧದಂತೆ ರಾಗಗಳಿಂದ ಕೂಡಿದ ಆ ತನ್ನ ಶರೀರವನ್ನೇ ಶಿವಭಕ್ತಿಯ ಎಂಬ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಅವನಲ್ಲವೇ ಆ ಬ್ರಹ್ಮಚಾರಿ. ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿದೂಗಿಸಿರುವ ಆ ಬ್ರಹ್ಮಚಾರಿ ಅವನಿಂದಲೇ ಸರಿಪಡುವ ಆ ಸತ್ರಯಾಗದ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವುದು. ಹೇ ಪರಮಾತ್ಮ ಶಂಕರ,
ಫೋಟೋ ತಗೊಂಡು ಸರಿ ನೋಡಿ ಸೈಡ್ ಒಂಚೂರು ಸ್ವಲ್ಪ ಸೈಡಕ್ಕೆ ಬರ್ತೀವಿ. ಈ ದಿನ ದಕ್ಷಿಣ ಪಾತ್ರ ನಿರ್ವಹಿಸುತ್ತಿರುವ ಪುರುಷೋತ್ತಮಣ್ಣನವರು ಹಾಗೆ ಈಶ್ವರನ ಪಾತ್ರ ವಹಿಸಿರುವಂತಹ ಮಹೇಶಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ವತಿಯಿಂದ ಒಂದು ಗೌರವ ಸಮರ್ಪಣೆ ಇದೆ, ಕೇವಲ ಒಂದೆರಡು ನಿಮಿಷದಲ್ಲಿ ಮುಗಿಸ್ಕೊಡ್ತಾ ಇದ್ದೀವಿ. ರಾಮನಗರ ತಾಲೂಕು ಶಾಂಪೂನಹಳ್ಳಿ ಗ್ರಾಮದ ರೇಷ್ಮೆನಾಡು ರಂಗಭೂಮಿ ಕಲಾವಿದರ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅದರ ಮಹಾಪೋಷಕರಾದ ಶ್ರೀಯುತ ಲೋಕೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಹಾಗೆ ಅದರ ಸದಸ್ಯ ಸನ್ಮಾನಿಸ್ಕೊಳ್ತಾ ಇದ್ವಿ. ದಯವಿಟ್ಟು 2 ನಿಮಿಷ ಕಾಲಾವಕಾಶ ಕೇಳ್ತಾ ಇದ್ದೀವಿ. ನಮ್ಮ ಹಾರ್ಮೋನಿಯಂ ನಿರ್ದೇಶಕರಾದ ಕೃಷ್ಣರಾಜರವರಿಗೆ ಸಾಥ್ ನೀಡುತ್ತಿರುವಂತಹ ಷಣ್ಮುಖ ನೀವೆಲ್ಲ ಕಲಾವಿದರು ಇರುವಾಗಲೇ ಅವರೊಂದು ಅಭಿನಂದನೆಗಳನ್ನು ಅರ್ಪಿಸಲ್ಪಡ್ತೀನಿ. ಅವರೆಲ್ಲರಿಗೂ ಈ ದಿನ ಈ ವರ್ಗವನ್ನು ನೀಡ್ತಾ ಇರೋದ್ರಿಂದ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಧನ್ಯವಾದ ಹೇಳಿದ್ರೆ ಯಾರು ಇರೋದಿಲ್ಲ, ಆದ್ದರಿಂದ ಅವರ ಸಂಗೀತವನ್ನು ಎಲ್ಲರೂ ಆನಂದಿಸ್ತಾ ಇದ್ದೀನಿ. ಅವರಿಗೆ ಧನ್ಯವಾದಗಳು. ಹಾಗೆ ಒಂದು ಹೋಂಡಾ ಆಕ್ಟಿವ್ ಕೀ ಎಲ್ಲೋ ಕಳೆದೋಗಿದೆ ನೋಡಿ. ಸಂಶಯಕ್ಕೆ ಕಾರಣವಿಲ್ಲ. ಪರಮೇಶ್ವರನು ಸದಾಶಿವನು ಸಕಲ ಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವುದು. ಶಾಂತನಾದ ದಕ್ಷ ದೇವ, ಶಾಂತಿಯ ನೆಲೆಸುವನಿಂದ ಮುಂಗಡಲಿ ದಿಟ್ಟದನಗೆ ಗುಂಪಿನಲ್ಲಿ ಸುಮ್ಮನೆ ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ದೇವ. ಮಹೇಶನ ಭಯಕ್ಕಾಗಿ ಹೇಳುತ್ತಿಲ್ಲ, ಮತ್ತೆ ನಿನ್ನ ಹಿತಕ್ಕಾಗಿ ಹೇಳುತ್ತಿರುವನು. ಆರನ್ನು ನಾನು ಬಲ್ಲೆನು. ಆ ಶಿವ, ಏ ಶಿವ, ಸದಾಶಿವನೆಂದು ಹೊಗಳುತ್ತಿರುವರ ಗೊತ್ತು ಬ್ರಹ್ಮನನ್ನು, ಈ ಬ್ರಹ್ಮನಂತಹ ಗೊತ್ತು ವೈದಿಕರು ಅವನಲ್ಲಿಯ ಸಾಂಬ ಶಿವ. ಅತ್ತ ನೋಡು ದಕ್ಷ ವೀರ, ಬಸಿದವಂಗ ಬೂಸಿದನು, ವಕ್ಷ ಮಾಡೋದರನು, ಅದೆಷ್ಟು ಧಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಚಾಮಾತ, ದಕ್ಷ ಬ್ರಹ್ಮನ ಚಾಮಾತ. ಪ್ರಭುದೇವ, ನೇರದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನನಗೆ ಎದ್ದು ನಿಂತು ನಮಸ್ಕರಿಸುವಾಗ ಅವನೇಕೆ ತಪ್ಪನಾಗಿಕೊಂಡಿರುವನು. ಅದೊಂದು ಓಳಿಯಮ್ಮ ಬಂದಿರ ಮೌನ ಭಾವ. ಪ್ರಭುದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು. ಅವನೇನು ಸದಾಶಿವನು ಅಲ್ಲ, ಮಾರಿಯನ್ನ ಬೇಡ ಮಹಾದೇವನನ್ನು ಮಾರಿಯಂತೆ ಮುರಿದು ಮಹಾದೇಶ್ವರಲ್ಲಿ ಮನವಿಡಬೇಕು.
ಅಂತೆಯೇ ಪರಮೇಶ್ವರನ ಮುನ್ನಡೆಯಲ್ಲಿ ಯಾರ ಪೌರುಷವನ್ನು ನಡೆಯಲಾಗದು. ನಿನ್ನ ಮುಂಗಡೆಯಲ್ಲಿ ಮಹಾದೇವಿನ ಮತ್ತೊಂದು ನಾಗಭೂಷಣನಾದ ಕರ್ನಾಟಕದಲ್ಲಿ ವೈರವೂ ಬೇಡ. ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯರಾಣಿ ಏನಲ್ಲ ನಿನ್ನ ಕ್ಷೀರಾಭ್ಯರಂಗ ಭೂಮಿ ನೋಡಿದೆಯ ಗುರುದೇವ. ಹೇ ದೇವತೆಗಳ ಮಾತನ್ನು ಅಕ್ಷವೀರ ಸದಾಶಿವನು ನಗಾಭರಣ ಶೃಂಗಾರನಲ್ಲಿ ಆಭರಣದ ಅಲಂಕಾರವನ್ನು ತಿಳಿಯಲು ಸಣ್ಣ ಸಣ್ಣ ಗಾಯಗಳನ್ನು ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆಯ ದಿನದ ಸಾಹಸವನ್ನು ಹೊಂದಿರುವ ಆ ಗಾಯಕ ಪರಶುವನು ಶೃಂಗಾರ ಮುಗಿಸಿದರೆ ಸಂಬಳವಿಲ್ಲದ ಮಗುಳು ಬಟ್ಟ ನೀನಾದೆ ಆ ಸಾಂಬ ಶಿವನಿಗೆ ಓಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರದ ಕೋಪಿನವನ್ನು ಕಟ್ಟಿಕೊಂಡು ಶರೀರಕ್ಕೆ ಹಣದ ಭೂಮಿಯನ್ನು ಪಡೆದುಕೊಂಡು ಕೈಯಲ್ಲಿ ಒಂದು ಹಿಡಿದು ಏರಿ ಬೀದಿಯಲ್ಲಿ ಹರದಾಡುವ ದರಿದ್ರ ಪರಿಸ್ಥಿತಿಯನ್ನು ನಿನಗೆ ವಸ್ತು ಮುಗಿಸುತ್ತದೆ. ಅಕ್ಷವೀರ ಕೊರಕ ಮುಂದಿರಲಿದ್ದು ಭಕ್ತಾದಿರಲಿದ್ದು ಈ ಪರಶಿವನಿಗೆ ಸತಿಯಾದ ಮಗಳನ್ನು ಕೊಟ್ಟು ವಿವಾಹ ಮಾಡಿದ ಆ ವೈಭವದ ದಿನವನ್ನು ಮರೆತೆಯ ಗಳಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟೆ ಮಗಳನ್ನ ಓರ್ವ ಸ್ಮಶಾನವಾಸಿಗೆ ಔಷಧೆಯನ್ನು ಸಂದಗೆ ಹೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ನನಗೆ ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳ ನಾಯಕನಾದ ದೇವ, ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾದು. ನೀನು ನನ್ನ ಸಾಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಪ್ರಭುದೇವ, ಏನೊಂದು ಮಹಾಯಜ್ಞವೆಂದು ಸಂದರ್ಭಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲೇ ಗೆಳೆಯನ್ನು ನಾಯಿ ಮುಟ್ಟಿದಂತಾಯಿತು. ಈ ಯಜ್ಞ ಸಮಾರಂಭ ನಡೆಯಲಿ. ನಮ್ಮ ಮುಂದಿನ ಕಾಲದಲ್ಲಿ ವರ್ತಿಸೋಣ. ಜೈ ಭೈರವಿ. ಸದಾಶಿವಮೂರ್ತಿ ಮನವನ್ನುಂಟೆ ಮಾತನಾಡಿದಂತೆ ದಕ್ಷಿಣವನ್ನು ಮನವಿಡಬೇಕು. ಸರ್ವೇಶ್ವರ ಸದಾ ರಾಜದಿಂದ ಕೂಡಿದ ದಕ್ಷ ಬ್ರಹ್ಮನ ಮಾತುಗಳಿಗೆ ಮಹತ್ತರವಾದ ಮಾತುಗಳನ್ನು ಮರೆಸಿ ದೇವತೆಗಳಿಗೆ ಆಮ್ಯವನ್ನು ನೀಡುತ್ತ ಪರಮೇಶ್ವರ. ಮದಮ್ಮಗರ ಮಾತಿಗೆ ಮಲಗಬೇಕೇ ಜನಾರ್ದನ. ಮದಮ್ಮಗರು ಮಹತ್ವದ ಕರ್ತಕ್ಕೀಡಾದರೂ ಅವರ ಮುಂದಿನ ಕಾಲಚಿತ್ರದಲ್ಲಿ ದೇವತೆಗಳಾದ ನೀವು ಸುದ್ದಿಯಾಗಿ ಮಾಡಿ ನಿಮಗೆ ಅಭಯವನ್ನು ನೀಡಬೇಕು.
पशुपति परमा बालवेंद्र शूलपाणि शिव विभविरमा बालवेंद्र शूलपाणि शिव ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದ ಅವರ ಮನೋವ್ರತವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಕುತೂಹಲಭರಿತವಾಗಿದ್ದ ದೇವತೆಗಳು ಲೋಕ ಪಾವನನಾದ ಪರಮೇಶ್ವರನಿಗೆ ನಿವಾರಿಸಲು ಸಾಧ್ಯವೆಂದರಿತು ಸಕಲ ದೇವತೆಗಳಿಗೂ ದಕ್ಷ ಬ್ರಹ್ಮನೇ ಮೊದಲಾಗಿ ನವಬ್ರಹ್ಮರುಗಳಿಗೂ ಅಷ್ಟ ದಿಕ್ಪಾಲಕರಿಗೂ ಸಕಲ ಋಷಿ ವರ್ಗದವರಿಗೂ ಸುರಸತ್ರ ಯಾಗಕ್ಕೆ ಬರುವಂತೆ ಆಹ್ವಾನಿಸಿದರು. ಆ ಸುರಸತ್ರ ಯಾಗದ ಪೂಜಾರ್ಹನು ಪಾವನ ಮೂರ್ತಿಯಾದ ಪರಮೇಶ್ವರನೇ ಅಧಿದೇವನೆಂದರಿತು ಶಂಕರನನ್ನು ಅಗ್ರಪೂಜ ದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವನ್ನಿತ್ತು ಸಕಲ ದೇವಸತ್ರವೇ ಬಹು ಸಂಭ್ರಮದಿಂದ ಶರದಿಯಲ್ಲಿ ಈಜಾಡಿದರು. ಆಗ ನವಬ್ರಹ್ಮಗಳ ಅಧಿಪತಿಯಾದ ದಕ್ಷ ಬ್ರಹ್ಮನು ಸಪ್ತ ದ್ವೀಪಗಳಿಗೆ ಒಡೆಯನಾಗಿರುವೆನೆಂಬ ಅಹಂಕಾರದಿಂದ ತಾನೇ ಸರ್ವೇಶ್ವರನೆಂದು ತಿಳಿದು ಸುರಸತ್ರ ಯಾಗಕ್ಕೆ ತಾನು ಅಧಿಕಾರಿಯಾಗಬೇಕೆಂದಿದ್ದ ಅವನ ಅಭಿಲಾಷೆಯು ಗರುಡ ಭಂಗವಾದಂತೆ ಸುರಸತ್ರ ಯಾಗದಲ್ಲಿ ಆತನ ಗರ್ವವು ನಾಶವಾಯಿತು. ಇದರಿಂದ ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷ ಬ್ರಹ್ಮನು ಮುಂದೆ ಏನೇನು ದುರಾಲೋಚನೆಗಳನ್ನು ಮಾಡಿದ ಅದನ್ನು ಹೋಗಿ ನಾನೀಗ ತಿಳಿದುಕೊಂಡು
ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ವಯಾಗದ ಅಗ್ರಕೋಟಿ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರಾಸುರ ಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳಿವೆ. ಆ ದುರಂತದ ದುರ್ಘಟನೆಗಳನ್ನು ಕೇಳಿ ನನ್ನ ಮನಸ್ಸು ಮುಮ್ಮರಗುತ್ತಿದೆ ಮಹಾದೇವ. ಅದನ್ನು ವಿಚಾರಿಸುವುದು ನಂದೀಶ್ವರ ಭಕ್ತರಲ್ಲಿ. ಬಸವೇಶ್ವರ, ನೀನು ಶರವಣದಲ್ಲಿ ನಡೆದ ಆ ದುರ್ಘಟನೆಗಳನ್ನು ಓಂ ನಮಃ ಶಿವಾಯ.
ಮಾತಾ, ಅದನ್ನು ಕೇಳಬಾರದು, ಆ ವಿಷಯವನ್ನು ಕೇಳಬಾರದು. ಸರ್ವೇಶ್ವರನ ಧರ್ಮಪತ್ನಿ, ಅದನ್ನು ಕೇಳಿದರೆ ಮನ ಮರುವುದು ತಾಯಿ ನಿಮಗೆ. ನನ್ನ ಮನ ಮರುವುದೇ ಮಹಾದೇವನ ಮುಖಕಾಂತಿಯೇ ಕಾರಣವಾಗುವುದು. ಮರೆಮಾಚಬೇಡ, ಅದೇನಾದರೂ ಬೇಗ ಹೇಳು. ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿ ಹೊಂದಿದೆ ಎಂದರೆ ಕೈ ಕಣವನ್ನು ನೋಡುವುದಕ್ಕೆ ಕನ್ನಡಿ ಬೇಕೆ? ಪತಿಯ ಮುಖವನ್ನು ನೋಡುತ್ತಿದ್ದರೆ ಮರುಕವಾಗುತ್ತಿರುವುದು. ತಡ ಮಾಡಬೇಡ, ಮರುಮಾಸದೆ ಅದೇನಾಯಿತು ಬೇಗ ಹೇಳಬಾರದೆ. ಮಾತಾ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂದು ಮನಿಗಳು ಮುಸುಕಿ ತೊಳೆಯುವು ತಾವರೆಗೆ ಬಂದಿವೆ. ಇದಾದಿಸು ನಂದೀಶ್ವರ, ಕುಬೇರನ ಕೊಳದಲ್ಲಿರುವ ತಾವರೆಯಾಗಲಿ ಅದು ಕಾಲಾಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದೆಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಅದು ಬಲಹೀನವಾದವು. ಒಟ್ಟಾಗಿ ಸೇರಿ ಹಗ್ಗವಾದವು. ಆನೆಯನ್ನೇ ಕಟ್ಟಬಹುದಲ್ಲವೇ? ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ. ಭವಾನಿ, ಹಸುವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡಿದಂತೆ ಆ ಪುಣ್ಯ ಸತ್ರಿಯಾದವು ಮದಮುಖರಿಗೆ ಮನೆ ಹಾರಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದನ್ನು ಕೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ಮುಂದೆ ನಿನಗೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದ್ಯಾ? ಕೇಳಿದ್ಯಾ ನಾನು ಅದಾರನ್ನು ನೋಡಿ ಬೇಗ ಹೇಳಿದೆಯಾ? ಮಾತಾ, ಆಗಿ ಅಮ್ಮ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿ, ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕಾಗಿ ಹೋಗುತ್ತಿರುವುದು. ಅದಿರಲಿ ಮಹೇಶ್ವರ, ಶರವಣದಲ್ಲಿ ನೆರೆಯುತ್ತಿರುವ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರಲು ಅಪ್ಪಣೆಯಾಗಲಿ. ಸುಖಿಸು ಸುಖವಾಗಿ ಶಿವಗಣಾಧೀಶ್ವರರನ್ನು ಸೇರು. ಹೋಗಿ ಬಾನಂದೀಶ್ವರ, ನಿನಗೆ ಮಂಗಳವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, ನಂದೀಶ್ವರನ ಮಾತುಗಳನ್ನು ಕೇಳಿದರೆ ಶಾಂತಳಾದುದವರು. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ಅದು ಅಲ್ಲದೆ ಆ ಗಗನ ಮಾರ್ಗದಲ್ಲಿ ಸುಂದರವಾದ ಪುಷ್ಪಕ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾಯಕರು ಕಿನ್ನರ ಗೀತೆಯ ಹಾಡುತ್ತಾ ದಕ್ಷಿಣಾಂಗದ ಕಡೆಗೆ ಹೋಗುತ್ತಿರುವರು. ನೀ ನೋಡುವ ಆದೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ
ಹಾಗಾಗಿ ತಿಳಿಯುತ್ತದೆ ನೀನು ದಕ್ಷ ದೇವನ ಮಗಳಿಗೆ. ಹಾಗಾದ್ರೆ ನಾನು ದಕ್ಷ ದೇವನ ಮಗಳಾಗದಿದ್ದರೆ ನನಗೆ ಎಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅದು ಅಲ್ಲಿ ಹೋಗುತ್ತಿರುವ ಆ ಸುರನಾರಿಯರನ್ನು ನೋಡಿದ ಮೇಲೆ ಮಗಳು ತಂದೆ ಮನೆಯ ಮಹೋತ್ಸವವನ್ನು ನೋಡಬಾರದೇ ಉತ್ತಮ. ಭೂತೇಶ್ವರಿ, ಕಾಗೆಗಳ ಮಧ್ಯೆ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ಸತಿ, ನೀನು ಆ ದಕ್ಷ ದೇವನಿಗೆ ಮಗಳಾಗಿದ್ದರೆ ಕರೆಯುತ್ತಿದ್ದ ನಾನು ನಿನ್ನ ತಂದೆ ದಕ್ಷ. ಮಂಗಳ, ನೀನು ಆ ದಕ್ಷ ದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನು ಅಲ್ಲ. ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡಿ. ಗುರು ಮಂದಿರಕ್ಕೆ, ನಿಜ ಮಂದಿರಕ್ಕೆ, ದೇವಗುಡಿಗೆ ಯಾರಿಂದಲೂ ಬೆರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಹೇಳಿಕೊಳ್ಳಲಿಲ್ಲವೇ ಸ್ವಾಮಿ? ಹೌದು, ನಿನ್ನ ತಂದೆಯು